ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಉಸ್ತುವಾರಿ ಸಚಿವರೇ, ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ನೀವು ನೋಡಿದ್ರೆ ಸ್ವಚ್ಛ ಬೆಂಗಳೂರು ಅಂತ ಹೇಳ್ತೀರಾ, ಆದ್ರೆ ನಿಮ್ಮ ಅಧೀನದಲ್ಲಿ ಬರೋ ಅಧಿಕಾರಿಗಳು ಹೇಳೋದೇ ಬೇರೆ. GBN ಅಲ್ಲಿ ಯಾವುದೇ ಕೆಲಸ ಆಗಬೇಕಂದ್ರೆ ಲಂಚ ಕೊಡ್ಲೇಬೇಕು. ಬೆಂಗಳೂರು ಉಸ್ತುವಾರಿ ಸಚಿವರೇ, ದಯವಿಟ್ಟು ಈ ಸ್ಟೋರಿಯನ್ನ ನೋಡಿ. ನೀವು ನೋಡಿದ್ರೆ ಸ್ವಚ್ಛ ಬೆಂಗಳೂರು ಅಂತ ಹೇಳ್ಕೊಳ್ತೀರಾ, ಆದ್ರೆ ನಿಮ್ಮ ಅಧೀನದಲ್ಲಿ ಬರೋ ಅಧಿಕಾರಿಗಳು ಹೇಳೋದೇ ಬೇರೆ. GBN ಅಲ್ಲಿ ಯಾವುದೇ ಕೆಲಸ ಆಗಬೇಕಂದ್ರೂ ಕೂಡ ಲಂಚವನ್ನ ಕೊಡ್ಲೇಬೇಕು. ಲಂಚ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕೆಲಸ ಆಗಲ್ಲ ಅನ್ನೋದು ಸಾಬೀತಾಗಿದೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಲಂಚ ಕೊಡದಿದ್ದಕ್ಕೆ B2A ಖಾತಾ. ಪಶ್ಚಿಮ ನಗರ ಪಾಲಿಕೆ ಆಯುಕ್ತೆಯಾಗಿದ್ದ ಆರತಿ ಆನಂದ್ ರದ್ದು ಮಾಡಿದ್ರು. ಕಚೇರಿಗೆ ತೆರಳಿ ಲಂಚ ಕೇಳಿದ್ದನ್ನ ವಿಡಿಯೋ ಮಾಡಿದ್ದ ಸೈಟ್ ಮಾಲೀಕರು. ಈ ಕುರಿತಂತೆ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಲಂಚ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕೆಲಸ ಆಗಲ್ಲ. ಅದಕ್ಕೆ ಮತ್ತೊಂದು ಉದಾಹರಣೆ ಇದು. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಲಂಚ ಕೊಡದಿದ್ದಕ್ಕೆ B2A ಖಾತಾ ರಿಜೆಕ್ಟ್ ಮಾಡಲಾಗಿದೆ. ಪಶ್ಚಿಮ ನಗರ ಪಾಲಿಕೆ ಆಯುಕ್ತೆ ಆಗಿದ್ದಂತ ಆರತಿ ಆನಂದ್ ರದ್ದು ಮಾಡಿದ್ದಾರೆ. ಇದನ್ನ ಕಚೇರಿಗೆ ತೆರಳಿ ಲಂಚ ಕೇಳಿದ್ದನ್ನ ಸೈಟ್ ಮಾಲೀಕರು ವಿಡಿಯೋ ಮಾಡ್ಕೊಂಡಿದ್ರು. ಲಂಚ ಕೇಳ್ತಾ ಇರೋದನ್ನ ವಿಡಿಯೋ ಮಾಡ್ಕೊಂಡಿದ್ರು ಸೈಟ್ ಮಾಲೀಕರು. ಈ ಕುರಿತಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದಂತ ವರದಿಯನ್ನ ಬಿತ್ತರಿಸಿತ್ತು. ಇದೇನಾ ಕ್ಲೀನ್ ಬೆಂಗಳೂರು? ಲಂಚ ಯಾರಾದ್ರೂ ಕೇಳಿದ್ರೆ ನಮಗೆ ಇನ್ಫಾರ್ಮ್ ಮಾಡಿ, ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತೀರಲ್ಲ. ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕು, ಸಾಕ್ಷಿ ಬೇಕು? ಸೈಟ್ ಮಾಲೀಕರುಗಳೇ ಹೋಗಿ ಅಧಿಕಾರಿಗಳ ಲಂಚ ಬಾಕತನವನ್ನ ಬಯಲು ಮಾಡ್ತಾ ಇದ್ದಾರೆ. GBN ಅಲ್ಲಿ ಲಂಚಾವತಾರ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ಇವರೇ ಮೇಡಮ್. ಘಟನೆ ಬಳಿಕ ಜಂಟಿ ಆಯುಕ್ತೆ ಆರತಿ ಆನಂದ್ರನ್ನ ವರ್ಗಾವಣೆ ಮಾಡಲಾಗಿದೆ. ಏನಾಗಿದೆ ಅಂತ ಅಂದ್ರೆ, ಈ ಲಂಚದ ವಿಚಾರ ಅಂತ ಬಂದಾಗ, ಯಾರ್ದಾದ್ರೂ ಮೇಲೆ ಅಧಿಕಾರಿಗಳ ಮೇಲೆ ಆರೋಪ ಬಂದಾಗ ಅವರನ್ನ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿಬಿಡೋದೇ ಶಿಕ್ಷೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬೇರೆ ಕಡೆಗೆ ಹೋದ್ರೆ ಅವರೇನು ಬಿಟ್ಟು ಬಿಡ್ತಾರ ಲಂಚ ತಗೊಳ್ಳೋದು? ಜನರ ಜೀವ ಹಿಂಡು ಬಿಡೋದು ಬಿಟ್ಟು ಬಿಡ್ತಾರ ಅವರು? ಮತ್ತೆ ಅಲ್ಲಿ ಹೋಗಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ತೆರಿಗೆ ಕಟ್ಕೊಂಡು ಬರ್ತಾ ಇರೋ ಜಾಗವನ್ನೇ JC ರಿಜೆಕ್ಟ್ ಮಾಡಿದ್ರು. ಗ್ಯಾರಂಟಿ ನ್ಯೂಸ್ನಲ್ಲಿ ರಿಜೆಕ್ಟ್ ಆದಂತ ಜಾಗದ ಗ್ರೌಂಡ್ ರಿಪೋರ್ಟ್ ಮಾಡಲಾಯಿತು. B2A ಖಾತಾ ನೀಡಬೇಕು ಅಂದ್ರೆ ಜಾಗದ GPS ಲೊಕೇಶನ್ ಕಡ್ಡಾಯವಾಗಿರಬೇಕು. GPS ನಲ್ಲಿ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಕಡ್ಡಾಯವಾಗಿರುತ್ತೆ. ಖಾತಾ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದಾಗ 4 ಹಂತಗಳಲ್ಲಿ ದಾಖಲೆಯನ್ನ ಪರಿಶೀಲನೆ ಮಾಡಬೇಕು. ಮೊದಲ ಹಂತ RI, ಬಳಿಕ QC ಮಟ್ಟದಲ್ಲಿ 2 ಹಂತದಲ್ಲಿ ದಾಖಲೆ ಪರಿಶೀಲನೆ ಮಾಡಬೇಕು. ಕೊನೆಯದಾಗಿ ಜಂಟಿ ಆಯುಕ್ತರ ಬಳಿ ಅನುಮೋದನೆಗೆ ಕಡತ ಹೋಗುತ್ತೆ. ಮೊದಲ 3 ಹಂತಗಳಲ್ಲಿ ಏನು ಅಬ್ಜೆಕ್ಷನ್ ಇಲ್ಲದ ಫೈಲ್ JC ಬಳಿ ಬರ್ತಾ ಇದ್ದಂತೆ ತಕರಾರು ತೆಗೆದಿದ್ದಾರೆ. ತಕರಾರು ಮೊದಲ 3 ಹಂತಗಳಲ್ಲಿ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಇಲ್ಲದ ಫೈಲ್ ಮಾತ್ರ JC ಬಳಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಬಂದಿದೆ, ಬರ್ತಾ ಇದ್ದಂತೆ ಕರಾರು ತೆಗೆದಿದ್ದಾರೆ ಇವರು. ತಕರಾರು. ಲಂಚ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಲ್ಯಾಟಿಟ್ಯೂಡ್ ಬದಲಾವಣೆ ಮಾಡಿಸಿದ್ರ ಹಾಗಾದ್ರೆ JC? ಲ್ಯಾಟಿಟ್ಯೂಡ್ ಬದಲಾಗಿದ್ದಕ್ಕೆ ಖಾಸಗಿ ಹೋಗಿ ಸರ್ಕಾರಿ ಜಮೀನು ಅಂತ ಉಲ್ಲೇಖ ಮಾಡಿದ್ದಾರೆ. B2A ಖಾತಾಗೆ ಅಪ್ಲೈ ಮಾಡಿದ್ದ ಜಾಗದ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇತ್ತು. ಲಂಚದ ಆಸೆಗೆ ಲ್ಯಾಟಿಟ್ಯೂಡ್ ಬದಲಿಸಿದ್ದ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಈಗ ಒಂದು ಅರ್ಜಿ ಸಲ್ಲಿಸೋಕೆ ಅರ್ಜಿದಾರ 500 ರೂಪಾಯಿ ಶುಲ್ಕವನ್ನ ಕಟ್ಟಬೇಕು. ಅಧಿಕಾರಿಗಳ ಕಳ್ಳಾಟದಿಂದ ಪ್ರತಿದಿನ 10 ಅರ್ಜಿಗಳನ್ನ ರಿಜೆಕ್ಟ್ ಮಾಡಲಾಗ್ತಾ ಇದೆ. ಒಂದ್ ಕಡೆ CM ಲಂಚ ಕೊಡಬೇಡಿ ಅಂತಾರೆ, ಇನ್ನೊಂದು ಕಡೆ ಅಧಿಕಾರಿಗಳು ಲಂಚ ಕೊಡದಿದ್ರೆ ನಿಮ್ಮ ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಸಾರ್ವಜನಿಕರು ಯಾರ ಮಾತನ್ನ ನಂಬಬೇಕು ಅನ್ನೋದ್ರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಈಗ ಪ್ರತಿನಿತ್ಯ ಲಂಚ ಬಾಕರ ವಿಚಾರಗಳು ಬಟಾ ಬಯಲಾಗ್ತಾ ಇರೋದು ಅದು ಸಾರ್ವಜನಿಕರಿಂದಾನೇ ಲಂಚ ಬಾಕ ಅಧಿಕಾರಿಗಳನ್ನ
ಬೀದಿಗೆ ನಿಲ್ಲಿಸುವಂತ ಕೆಲಸ ಆಗ್ತಾ ಇದೆ. ಬಟ್ ಸರ್ಕಾರ ಅಥವಾ GBA ಏನು ಕ್ರಮ ತೆಗೆದುಕೊಳ್ತಾ ಇದೆ? ವರ್ಗಾವಣೆ, ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡೋದು, ಅಲ್ಲಿಗೆ ಮುಗೀತು, ಅದೇ ಕ್ರಮ. ವರ್ಗಾವಣೆ ಮಾಡಿದೀವಿ ಅಂದ್ಬಿಡ್ತಾರೆ. ವರ್ಗಾವಣೆ ಮಾಡಿದ್ರೆ ಅದೊಂದು ಶಿಕ್ಷಣ. ಇವರ ವಿರುದ್ಧ ಯಾವಾಗ ಕ್ರಮ ತೆಗೆದುಕೊಳ್ಳಲಾಗುತ್ತೆ? CM ಸಾಹೇಬರು ನೋಡಿದ್ರೆ ಲಂಚ ಕೊಡಬೇಡಿ, ಲಂಚ ಯಾರು ಕೇಳುತ್ತಾರೋ ಅಂತವರ ವಿರುದ್ಧ ಕಂಪ್ಲೇಂಟ್ ಕೊಡಿ, ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ. ಇದೇ ಸ್ಪಾಟ್ ನೋಡಿ, ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿರುವಂಥದ್ದು. ಬೆಂಗಳೂರು ಉಸ್ತುವಾರಿ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. ಬಿಕಾಸ್ ಏನೇ ಮಾಡಿದ್ರು ಲಂಚ ಕೊಡಬೇಕು ಅಂತ ಅಂದ್ರೆ ಏನ್ರಿ ಅರ್ಥ? ಬೆಂಗಳೂರಿನ ಬಡ ಜನ ಬದುಕೋದಕ್ಕಾಗುತ್ತಾ? ಲಂಚ ಕೊಡ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅಂತ ಹೇಳ್ತಾರೆ ಇವರು ಡೈರೆಕ್ಟ್ ಆಗಿ. B2A ಖಾತಾ ರಿಜೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಏನರ್ಥ? ಲಂಚ ಕೇಳಿದ್ದನ್ನ ಸೈಟ್ ಮಾಲೀಕರೇ ಡೈರೆಕ್ಟ್ ಆಗಿ ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಸಾಕ್ಷಿ ಇದೆ. ಲಂಚ ಕೊಡ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಈಗ ಅಸಹ್ಯತನದ ಪರಮಾವಧಿ. ಪದೇ ಪದೇ ಬೆಂಗಳೂರಿನಲ್ಲಿ ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು? ಹೆದರ್ತಾ ಇದ್ರು ಜನ, ಎಲ್ಲಿ ನಮ್ಮ ಕೆಲಸ ಆಗಲ್ವೋ ಏನೋ ಅಂತ ಹೇಳಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಲಂಚ ಕೊಡೋದು ತಪ್ಪು, ಇಸ್ಕೊಳ್ಳೋದು ತಪ್ಪು, ಅದರಲ್ಲಿ ಏನೂ ಅನುಮಾನ ಇಲ್ಲ. ಬಟ್ ಈಗ CM ಒಂದು ಧೈರ್ಯ ಕೊಟ್ಟಿದ್ದಾರೆ, ಲಂಚ ಯಾರು ತಗೊಳ್ತಾರೋ ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಆ ಧೈರ್ಯದ ಮೇಲೆ ಜನ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಲಂಚ ಬಾಕ ಅಧಿಕಾರಿಗಳ ಹೆಡೆಮುರಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಸರ್ಕಾರ ಮತ್ತು GBA. ಆ ಕೆಲಸ ಆಗ್ತಾ ಇದೆಯಾ ಅಂತ ಅಂದ್ರೆ ಇಲ್ಲ, ಕೇವಲ ವರ್ಗಾವಣೆ ಮಾಡಿಬಿಡೋದು. ಮುಂದಿನ ಸ್ಟೆಪ್ ಹೋಗಿ JC ಆರತಿ ಆನಂದ್ಗೆ ಒಂದು ಕಾನೂನು ಪಾಠ ಮಾಡೋಣ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಕಚೇರಿ ಸಿಬ್ಬಂದಿಯವರು ಯಾರಾದರೂ ತಮ್ಗೆ ಆ ರೀತಿ ಮಾಡಿದರೆ ನಾವು ಯಾವುದೇ ದಾಖಲೆಗಳನ್ನ ಕೊಟ್ಟರೆ ಅವ್ರ ಮೇಲೆ ಖಂಡಿತ ಶಿಸ್ತು ಕ್ರಮನೂ ತಗೋತೀವಿ. ಹಾಗೆ ಸಾರ್ವಜನಿಕರ ಜೊತೆಯಲ್ಲಿ ಸ್ಪಂದಿಸದೇ ಇರೋಂತಹ ಕಚೇರಿ ಸಿಬ್ಬಂದಿ ಇದ್ದರೆ ಅವ್ರ ವಿರುದ್ಧ ಕೂಡ ನಾವು ಶಿಸ್ತು ಕ್ರಮ ತಗೊಳಕ್ಕೆ ಬದ್ಧವಾಗಿರ್ತೀವಿ. ಮತ್ತು ಸಾರ್ವಜನಿಕರು ಕೂಡ ಇದರೊಳಗೆ ಸ್ಪಂದಿಸಬೇಕು ಅಂತ ಕೇಳ್ಕೊತೀನಿ. ಹೌದು, ಇದು ಇವ್ರು ಹೇಳಿರುವಂಥ PID ನಂಬರ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಗೌರ್ಮೆಂಟ್ ಲ್ಯಾಂಡನ್ನು ರಿಜೆಕ್ಷನ್ನೇ ಮಾಡಬೇಕಾಗುತ್ತೆ, ಅದನ್ನು ಅಪ್ರೂವಲ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ರಿಜೆಕ್ಟ್ ಮಾಡಿದ್ದೀನಿ. ಇದು ಅದೊಂದು ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಕಚೇರಿ ಸಿಬ್ಬಂದಿಯವರು ಯಾರಾದರೂ ತಮ್ಗೆ ಆ ರೀತಿ ಮಾಡಿದರೆ ನಾವು ಯಾವುದೇ ದಾಖಲೆಗಳನ್ನ ಕೊಟ್ಟರೆ ಅವ್ರ ಮೇಲೆ ಖಂಡಿತ ಶಿಸ್ತು ಕ್ರಮನೂ ತಗೋತೀವಿ. ಹಾಗೆ ಸಾರ್ವಜನಿಕರ ಜೊತೆಯಲ್ಲಿ ಸ್ಪಂದಿಸದೇ ಇರೋಂತಹ ಕಚೇರಿ ಸಿಬ್ಬಂದಿ ಇದ್ದರೆ ಅವ್ರ ವಿರುದ್ಧ ಕೂಡ ನಾವು ಶಿಸ್ತು ಕ್ರಮ ತಗೊಳಕ್ಕೆ ಬದ್ಧವಾಗಿರ್ತೀವಿ. ಮತ್ತು ಸಾರ್ವಜನಿಕರು ಕೂಡ ಇದರೊಳಗೆ ಸ್ಪಂದಿಸಬೇಕು ಅಂತ ಕೇಳ್ಕೊತೀನಿ. ಹೌದು, ಇದು ಇವ್ರು ಹೇಳಿರುವಂಥ PID ನಂಬರ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಗೌರ್ಮೆಂಟ್ ಲ್ಯಾಂಡನ್ನು ರಿಜೆಕ್ಷನ್ನೇ ಮಾಡಬೇಕಾಗುತ್ತೆ, ಅದನ್ನು ಅಪ್ರೂವಲ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ರಿಜೆಕ್ಟ್ ಮಾಡಿದ್ದೀನಿ. ಇದು ಅದೊಂದು ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀನಿ. JC ಗೌರ್ಮೆಂಟ್ ಲ್ಯಾಂಡ್ ಅಂತ ಹೇಳೋಕ್ಕಿಂತ ಮುಂಚೆ ಮೊದಲನೇ ಸ್ಟೆಪ್ಪಲ್ಲಿ RI ಬರ್ತಾರೆ, ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್. ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳಿಕೆ ಬಂದು ಇದು ಪ್ರೈವೇಟ್ ಪ್ರಾಪರ್ಟಿ, ನಾನು ಗೌರ್ಮೆಂಟ್ ಅಂತ ಹೇಳಿಕೆನೇ ಕೊಟ್ಟಿಲ್ಲ, ಮತ್ತು ನಾನು ಆ ರೀತಿ ರಿಪೋರ್ಟ್ ಕೂಡ ಮಾಡಿಲ್ಲ ಅಂತ ಆಕೆ ಹೇಳ್ತಾ ಇರೋದು. ಎನ್ಕ್ವೈರಿಯಲ್ಲಿ ಕಮಿಷನರ್ ಮುಂದೆ ಹೇಳಿದ್ದಾರೆ, ರಾಜೇಂದ್ರ ಅವ್ರ ಮುಂದೆ. ಸೊ ಇಲ್ಲಿಗೆ ನಿಮಗೆ ಕ್ಲಿಯರ್ ಆಗೋಗುತ್ತೆ ಇದು ಇಂಟೆನ್ಷನ್ಲಿ ಮಾಡಿರೋವಂಥದ್ದು. ಏನಿಲ್ಲಿ 5 ಡಿಜಿಟ್ ಬರುತ್ತೆ ಲಾಸ್ಟು, ಅಲ್ಲಿ 2 ನಂಬರ್ ತೆಗ್ದಿದ್ದಾರೆ. ಅದು ತೆಗೆದ್ರೆ ಆಟೋಮೆಟಿಕ್ಲಿ ಏನು ನಮ್ಮದು ಕೃಷಿ ಭೂಮಿ ಇದೆಯಲ್ಲ, ಅಂದರೆ ಪಿತ್ರಾರ್ಜಿತ ಆಸ್ತಿ, ಅದರಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಕೊಟ್ಟಂಥ ಜಾಗಕ್ಕೆ ಲ್ಯಾಟಿಟ್ಯೂಡ್ ಕೂತ್ಕೊಳ್ಳುತ್ತೆ. ಅಂದರೆ ನನ್ನ ಸೈಟ್ ಹಿಂದಿಂದೆ ಅಲ್ಲಿಗೆ ಕುಣಿಸಿ ಇದು ಗೌರ್ಮೆಂಟ್ ಅಂತ ತೋರಿಸುತ್ತೆ. ಆಗ ಜಾಯಿಂಟ್ ಕಮಿಷನರು ಬೇಕು ಅಂತ ಮಾಡಿರೋಂಥದ್ದು. ನೀವು ಇಲ್ಲಿ ಸಮಯ ನೋಡ್ಬೋದು, ಈ ಸ್ಕ್ರೀನ್ಶಾಟ್ ತೆಗೆದಾಗ 17:38